ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಧರ್ಮಸ್ಥಳದ ಸುತ್ತ ಬೆಟ್ಟಗಳನ್ನೇ ಬಗೆದರೂ ಕೂಡ ಯಾವ ಶವ ಕೂಡ ಸಿಗಲಿಲ್ಲ. ದೂರುದಾರ ತೋರಿಸಿದ್ದು SIT ತಂಡ ಆಗದಿದ್ದು ಏನು ಪತ್ತೆಯಾಗದಂತಹ ಕಾರಣ SIT ಅಧಿಕಾರಿಗಳೀಗ ಧರ್ಮಸ್ಥಳ ಮೂಳೆ ಹುಡುಕಾಟ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಧರ್ಮಸ್ಥಳ ಅಸ್ಥಿಪಂಜರ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್. ಗುಂಡಿ ಅಗೆಯುವ ಕಾರ್ಮಿಕರಿಗೆ ವಾಪಸ್ ಕಳುಹಿಸಿದ SIT. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವಾಗ್ತಿದೆ ಎಂಬ ಆರೋಪ. 17 ಗುಂಡಿ ಅಗೆದ್ರು ಸಿಗದ ಅಸ್ಥಿಪಂಜರ. ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬ ಬಿಜೆಪಿ ಆರೋಪ. ಅಲ್ಲದೆ ಯಾರು ಆ ದೂರುದಾರ, ಅವನ ಹಿನ್ನೆಲೆ ಏನು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಎತ್ತಿದ್ರು. ಸದನದಲ್ಲೂ ಧರ್ಮಸ್ಥಳ ವಿಚಾರ ಸದ್ದು ಮಾಡಿತ್ತು. ಹೀಗಾಗಿ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯವನ್ನ ಅಂತ್ಯಗೊಳಿಸಲಾಗುತ್ತೆ ಎಂಬ ಚರ್ಚೆಗಳು ಮುನ್ನೆಲೆಗೆ ಬಂದಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ SIT ಅಸ್ಥಿಪಂಜರ ಶೋಧ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಮತ್ತೆ ಯಾವಾಗ ಬರ್ಲಿಕ್ಕೆ ಹೇಳಿದ್ರು ನಿಮಗೆ ಕೆಲಸಕ್ಕೆ? ಮತ್ತೆ ಕರೀತಾರಂತ. ಈಗ ಎಲ್ಲಿ ಮನೆಗೆ ಹೊರಟ್ರ? 300 ಗಾಡಿ ಬರೋದಕ್ಕೆ ಇವತ್ತು ಬೇಡ ಅಂದಿರಾ? ಗುಂಡಿ ಅಗೆಯುವ ಕಾರ್ಮಿಕರನ್ನ SIT ವಾಪಸ್ ಕಳುಹಿಸಿದೆ. ಗುಂಡಿ ತೆಗೆಯುವ ಅಗತ್ಯವಿದ್ರೆ ಮತ್ತೆ ಕರೆಸುವುದಾಗಿ SIT ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಧರ್ಮಸ್ಥಳ ಉತ್ಖನನ ಕಾರ್ಯ ಅಂತ್ಯವಾಗುತ್ತಾ? ಸೋಮವಾರ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಎಂಬ ಪ್ರಶ್ನೆ ಮೂಡಿದೆ. ಬುರುಡೆ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್. ಮುಂದೇನು? ನಾಳೆ ಸದನದಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಉತ್ತರ ನೀಡಲಿದ್ದಾರೆ. ಸರ್ಕಾರದ ನಿಲುವು ಏನು ಅನ್ನೋದರ ಬಗ್ಗೆ ಉತ್ತರ ಕೊಡಲಿದ್ದಾರೆ. ಇದಕ್ಕೂ ಮುನ್ನ ಸಿಎಂ ಜೊತೆ ಸಭೆ ನಡೆಸಿ ತನಿಖೆ ಬಗ್ಗೆ ಸಿಎಂಗೆ ವಿವರಣೆ ನೀಡಿ ಬಳಿಕ ಸರ್ಕಾರದ ನಿಲುವು ತಿಳಿಸಲಿದ್ದಾರೆ. ಗುಂಡಿ ಅಗೆಯುವ ಕಾರ್ಯಕ್ಕೆ ಬ್ರೇಕ್ ಬೀಳುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿರೋ DCM DK ಶಿವಕುಮಾರ್ ಗೃಹ ಸಚಿವರು ಮತ್ತು ಸಿಎಂ ನೋಡಿಕೊಳ್ತಾರೆ ಅಂತಷ್ಟೇ ಹೇಳಿದ್ದಾರೆ. I don't want to interfere at anything. ನನಗೆ ಅವ್ರು ಯಾರು ಪೊಲೀಸ್ ಅವ್ರು ಮಾಡ್ತಾವ್ರೆ ಅನ್ನೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ಹೋಮ್ ಮಿನಿಸ್ಟರ್ ಇದ್ದಾರೆ, ದೇ ವಿಲ್ ಡೀಲ್ ವಿತ್ ಇಟ್. ಕಾನೂನು ಬ್ರೇಕ್ ಹಾಕೋದು ನಾನಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವರೇ ತೀರ್ಮಾನ ಮಾಡಬೇಕು. ಬಟ್ ನಾವು ಎವ್ರಿ ಡೇ ವಿ ಆರ್ ಆಲ್ಸೋ ಟ್ರೈ ಟು ಗೆಟ್ ಅವರ್ ಇನ್ಫಾರ್ಮೇಶನ್ ಫ್ರಮ್ ಅವರ್ ಓನ್ ಸೋರ್ಸ್. ದಟ್ಸ್ ಆಲ್. ಸದ್ಯ ಪರಮೇಶ್ವರ್ ನಾಳೆ ಉತ್ತರ ನೀಡೋದ್ರ ಮೇಲೆ ಧರ್ಮಸ್ಥಳದ ಶೋಧ ಕಾರ್ಯ ನಡೆಯುತ್ತಾ ಇಲ್ವಾ ಎಂಬುದು ನಿರ್ಧಾರವಾಗುವ ಸಾಧ್ಯತೆ ಇದೆ. ಉತ್ತರ ನೀಡಲು SIT ಇಂದ ತನಿಖಾ ವರದಿ ಕೇಳಿದ್ದಾರೆ. SIT ಕೂಡ ತೀವ್ರ ತನಿಖೆಯನ್ನ ನಡೆಸುತ್ತಿದ್ದು ವರದಿ ಸಿದ್ಧಪಡಿಸುತ್ತಿದೆ. SIT ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ವಿಚಾರವನ್ನ ದೂರುದಾರ ಬಿಚ್ಚಿಟ್ಟಿದ್ದಾನೆ. ಹದಿನೈದನೇ ಪಾಯಿಂಟ್ಗೆ ಸಂಬಂಧಿಸಿದಂತೆ ಓರ್ವ ಮಹಿಳೆಯನ್ನು SIT ವಿಚಾರಣೆ ಮಾಡಿದೆ. ಅದಕ್ಕೆ ಕಾರಣ ಏನು ಅಂದ್ರೆ 2010ರಲ್ಲಿ ಬಾಲಕಿ ಶವ ಹೂತಿದ್ದಾಗಿ SIT ಮುಂದೆ ದೂರುದಾರ ಹೇಳಿದ್ದ. ಸ್ಥಳೀಯರನ್ನ ಕೇಳಿ ಅಂತಾನು SIT ಮುಂದೆ ದೂರುದಾರ ವಾದ ಮಾಡಿದ್ದ. ಶವವನ್ನ ಹೂತ ನಂತರ ನೀರು ಕುಡಿಯಲು ಹೋಗಿದ್ದೆ. ಸಲಕರಣೆಗಳನ್ನ ತೊಳೆಯಲು ಸ್ಥಳೀಯರ ಮನೆಗೆ ಹೋಗಿದ್ದೆ. ಸ್ಥಳೀಯರಿಗೆ ಶವ ಹೂತ ವಿಚಾರವಾಗಿ ಗೊತ್ತಿದೆ ಅಂತ ದೂರುದಾರ ಹೇಳಿದ್ದಾನೆ. ಅದರಂತೆಯೇ ಮಹಿಳೆಯನ್ನ ವಿಚಾರಣೆ ಮಾಡಲಾಗಿದೆ. ಇದರ ಜೊತೆಗೆ ಮಾಸ್ಕ್ ಮ್ಯಾನ್ ತಂದಿದ್ದ ಬುರುಡೆ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದಾರೆ. ಅಸಹಜ ಸಾವು ಕೇಸ್ಗಳ ಮಾಹಿತಿ ಸಂಗ್ರಹ. ಸದ್ಯದ ತನಿಖೆ ಜೊತೆಗೆ ಹಳೆ ಘಟನೆಗಳ ದಾಖಲೆಗಳನ್ನ SIT ಸಂಗ್ರಹಿಸಿದೆ. 1994ರಿಂದ 2014ರವರೆಗೆ ನಡೆದಿದೆ ಎನ್ನಲಾದ ಅಸಹಜ ಸಾವು, ಅನಾಥ ಶವಗಳ ಬಗ್ಗೆ ದಾಖಲೆ ಕಲೆ ಹಾಕಿದ್ದಾರೆ. ಎಲ್ಲವನ್ನ SIT ಅಧಿಕಾರಿಗಳು ತಾಳೆ ಹಾಕ್ತಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಸದ್ಯ ಶೋಧ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಮುಂದುವರಿಸಬೇಕಾ ಬೇಡವಾ ಅನ್ನೋದು ನಾಳೆಯೇ ನಿರ್ಧಾರವಾಗುವ ಸಾಧ್ಯತೆ ಇದೆ. 2010ರಲ್ಲಿ ಕೊಲೆ ಕೇಸ್ ಬಗ್ಗೆ ಜಯಂತ್ ದೂರು. ಇದರ ನಡುವೆ ಸಾಮಾಜಿಕ ಹೋರಾಟಗಾರ ಜಯಂತ್ ನಿನ್ನೆ SIT ಕಚೇರಿಗೆ ಆಗಮಿಸಿ ಮತ್ತೊಂದು ದೂರು ನೀಡಿದ್ದಾರೆ. 2010ರ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರನ್ನ ನೀಡಿದ್ದಾರೆ. ಲಾಡ್ಜ್ನಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಮಹಿಳೆ ಮೃತದೇಹ ಪತ್ತೆಯಾಗಿತ್ತು. ಕೊಲೆ ದಿನವೇ ಅಂತ್ಯಕ್ರಿಯೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ದಾಖಲೆಯಲ್ಲಿ ಇರುವುದೇನಂತ ಕೊಲೆ ಅಂತಿದೆ.
ಕೊಲೆ ಅಂತಿದೆ, ಅದರ ಅಪರಿಚಿತ ಮಹಿಳೆ ಕೊಲೆ ಅಂತಿದೆ. ಅದು ಯಾವ ವರ್ಷ ಅಪರಿಚಿತ ಮಹಿಳೆ ಕೊಲೆ ಅಂತ ಆಗಿರೋದು? ಒಂದೇ ದಿನಕ್ಕೆ. ಆ ಒಂದೇ ದಿನ ಸಿಕ್ಕಿರೋದು 6/4/2010 ಆ ಮೃತದೇಹ ಸಿಕ್ಕಿದರೆ ಕೊಲೆ ಅಂತ ದಾಖಲು ಮಾಡಿ ಅವತ್ತು ಮರಣೋತ್ತರ ಪರೀಕ್ಷೆ ಮಾಡಿ, ಅಂದರೆ ಬೆಳ್ತಂಗಡಿ ತಾಲೂಕು, ಅಲ್ಲಿಂದ ಒಂದು 13 ಕಿಲೋಮೀಟ್ರ್ ಇರ್ಬೋದು, 13-15 ಕಿಲೋಮೀಟ್ರ್ ಇದೆ. ಬೆಳ್ತಂಗಡಿ ತಾಲೂಕಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿಸಿ ನಂತರ ಅದೇ ಡೆಡ್ ಬಾಡಿಯನ್ನು ಧರ್ಮಸ್ಥಳ ಗ್ರಾಮಕ್ಕೆ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿ ಅವತ್ತೇ ದಫನ್ ಮಾಡಿದ್ದಾರೆ. ಇದು ಎಷ್ಟು ಸರಿ? ಇಂದು ಭಾನುವಾರವಾಗಿದ್ರಿಂದ ಯಾವುದೇ ಶೋಧ ಇರಲ್ಲ. ನಾಳೆ ಹುಡುಕಾಟ ನಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.